ಅಜ್ಜಿ ಏನಪ್ಪಯ್ಯ ಮಾವಿನಕಾಯಿ ಹೋಳ್ಕೊಡಜ್ಜಿ. ಏನ ನಾನ್ ಕೇಳಿಲ್ಲ ಅಜ್ಜಿ, ಪುಟ್ಟಿ ಕೊಡ್ಬೇಕಂತ ನೋಡು. ಎಷ್ಟು ಸುಳ್ಳು ಹೇಳತ್ತೀಯ ಗುಂಡ, ನಾನು ಯಾವಾಗ ಕೇಳಿದ್ನಿ ನಿನಗೆ? ನೋಡಜ್ಜಿ ಸುಳ್ಳು ಹೇಳತ್ತ ನೀನು. ಸುಮ್ಮನಿರ್ ಪುಟ್ಟಿ, ಒಂದೆರಡು ಮಾವಿನಕಾಯಿ ಹೋಳ್ ಕೊಟ್ರೆ ಅಜ್ಜಿ ಉಪ್ಪು ಖಾರ ಹಚ್ಕೊಂಡು ತಿನ್ನೋಣಂತ. ಗೊತ್ತೈತೆ ನನಗೆ ಯಾರು ಸುಳ್ಳು ಹೇಳತ್ತಾರ ಯಾರು ನಿಜ ಹೇಳತ್ತಾರ. ಈಗ ಮಾವಿನಕಾಯಿ ತಿನ್ನೋ ಆಸೆ ಯಾರಿಗೆ ಬಂದೈತೆ ಅಂತನೂ ಗೊತ್ತೈತೆ ನನಗೆ. ಚಸ್ಮಾ ಹಾಕಿದ್ರೆ ಮುಂದ್ಗಡೆದಷ್ಟ ಅಲ್ಲ ನನಗೆ, ಹಿಂದ್ಗಡೆದು ಕಾಣಿಸ್ತೈತೆ. ಏನೋ ಗುಂಡ, ಆಕಿ ಮೇಲೆ ಹಾಕಿ ಮಾವಿನಕಾಯಿ ತಿನ್ನೋ ಆಸೆ ಬಂದೈತೆ ನಿನಗೆ? ಹಿಂದ್ಗಡೆ ಕಣ್ಣಿದಾವ, ಮತ್ತೆ ಅಲ್ಲಿ ಕಾಣಿಸತನ ಇಲ್ಲ. ಹಂಗೆಲ್ಲ ಎಲ್ಲರಿಗೂ ಕಾಣಿಸಲ್ಲಪ್ಪಯ್ಯ, ಮ್ಯಾಜಿಕ್ ನಾವು ಕಣ್ಣು ಎಲ್ಲರಿಗೂ ಕಾಣಿಸಲ್ಲ. ಅದ್ರಾಗೂ ಸಣ್ಣ ಮಕ್ಳಿಗಂತೂ ಕಾಣಿಸೋದ ಇಲ್ಲ ಅವು. ನೋಡಲ್ಲಿ ಅಮ್ಮನೂ ನಗಾತೈತೆ, ಸುಳ್ಳು ಹೇಳತ್ತೀಯ ನೀನು. ಅಯ್ಯ ನಾನು ಯಾಕೆ ಸುಳ್ಳು ಹೇಳಪ್ಪಯ್ಯ ನಿನ್ಗೆ? ನಿಮ್ಮ ತಾತ ಬರ್ತೈತೆ ನೋಡಿ ಸಂಜೆ ಮುಂದೆ, ಕೇಳಿ ನೋಡು. ವಯಸ್ಸಾದವರಿಗೆ ಮ್ಯಾಜಿಗೆ ನಾವು ಕಣ್ಣು ಇರ್ತಾವ ಇಲ್ಲ ಅನ್ನೋದು ನಿನ್ಗೆ ಅವಾಗ ಗೊತ್ತಾಕೈತೆ. ನಿಮ್ಮಮ್ಮ ಏನಕ್ಕೆ ನಗ್ತು ಏನೋಪ್ಪ ನಂಗೆ ಗೊತ್ತಿಲ್ಲ, ಅದ ಕೇಳಿ ನೋಡಿ ನೀನು. ಏನು ಗಂಗಾ, ಏನಕ್ಕೆ ನಕ್ಕಿದೆ ನೀನು? ಅವ್ರು ಎಷ್ಟು ಪುಸ್ತಕ ತೊಗೊಂಡು ಓದಾತಾರ, ಏನು ಮಾಡತ್ತಾರ ಹಿಂದ್ಗಡೆ ಅನ್ನೋದು ಎಲ್ಲ ಗೊತ್ತೈತೆ ನನಗೆ. ಎಷ್ಟು ಪುಸ್ತಕ ತೊಗೊಂಡು ಓದಾತಾರ ಅವ್ರು? ಒಂದರಿ. ಹೇಳು. ಹೇಳ್ತೀನಿರಪ್ಪಯ್ಯ, ಆವಾಗಿಂದ ಅದನ್ನು ನೋಡತ್ತೀನಿ ನಾನು. ನೀನು ಬೇರೆ ತರಗತಿ, ನೀನು ಬೇರೆ ತರಗತಿ, ಅದೇಂಗೆ ಒಂದೇ ಪುಸ್ತಕ ತೊಗೊಂಡು ಓದಾತೀರಿ ನೀವು? ನಾವು ಒಂದೇ ಪುಸ್ತಕ ತೊಗೊಂಡು ಓದಾತೀವಂತ ಅಜ್ಜಿಗೆ ಹೆಂಗೆ ಗೊತ್ತಾಯ್ತು ಪುಟ್ಟಿ? ಹೆಂಗೆ ಗೊತ್ತಾಯ್ತಂದ್ರೆ ಮ್ಯಾಜಿಕ್ ಏನೋ ಕಣ್ಣಿದಾವಪ್ಪಯ್ಯ, ಅದಕ್ಕೂ ಗೊತ್ತಾಯ್ತು. ಒಂದೇ ಪುಸ್ತಕ ತೊಗೊಂಡು ಓದಾತೀರ ಇಲ್ಲ ನೀವು? ಅಜ್ಜಿ, ಒಂದೇ ಪುಸ್ತಕ ತೊಗೊಂಡು ಓದಾತೀವಿ. ನಾನು ಅದೇ ಹೇಳತ್ತೀನಿ, ಒಂದೇ ಪುಸ್ತಕ ತೊಗೊಂಡು ಇಬ್ರು ಓದಾತೀರಿ, ತಲೆಗೆ ಹೆಂಗೆ ಹೋಗ್ಬೇಕದ? ನಿಂದೆ ಬೇರೆ ತರಗತಿ, ನಿಂದೆ ಬೇರೆ ತರಗತಿ ಅಂದ್ರೆ ಪಾಠ ಪ್ರಶ್ನೆ ಉತ್ತರ ಎಲ್ಲ ಬೇರೆ ಬೇರೆನೇ ಇರ್ತೈತೆ. ನೀನು ಚೀಲದೊಳಗೆ ನೀನು ಪುಸ್ತಕ ತೊಗೊಂಡು, ನೀನು ಚೀಲದೊಳಗೆ ನೀನು ಪುಸ್ತಕ ತೊಗೊಂಡು ಚಲೋತಾಗಿ ಓದ್ಕೋರಿ. ಮುಂದಿನ ವರ್ಷ ಫಸ್ಟ್ ಕ್ಲಾಸ್ ಪಾಸ್ ಆಗ್ಬೇಕು ನೋಡು. ಈ ವರ್ಷನೂ ಪಾಸ್ ಆಗಿರಿ, ಆದ್ರೆ ಮುಂದಿನ ವರ್ಷ ಶಾಲೆಗೆ ನೀವು ಫಸ್ಟ್ ಬರ್ಬೇಕು, ಹಂಗೆ ಓದ್ಕೋಬೇಕು. ಸುಟ್ಟಿ ಬಂತಂದ್ರೆ ಬರೀ ಕೆರೆ ಬಾವಿ ಹೊಲ ಕಟ್ಟೆ ಮೇಲೆ ಆಟ ಆಡೋದು ಅವ ಮಾಡಬಾರ್ದು, ಚಲೋತಾಗಿ ಓದ್ಕೋರಿ. ಆಯ್ತಜ್ಜಿ. ಇವಂದ ಪುಸ್ತಕ ಅಜ್ಜಿ ಏನೂ ಗೊತ್ತಾಗತ್ತಿಲ್ಲ, ಹೇಳ್ಕೊಡು ಅಂತಂದ, ಅದಕ್ಕೆ ಹೇಳ್ಕೊಡತ್ತೀನಿ. ಇವನಿಗೆ ಹೇಳ್ಕೊಟ್ಟು ನಾನು ನನ್ನ ಪುಸ್ತಕ ತಗೊಂಡು ಓದ್ಕೋತೀನಿ. ಹೌದೇನು? ಆತಗೋ. ನೋಡಿ ಏನು ಬರಲ್ಲ ಅದು ಹೇಳ್ಕೊಡು, ಚಲೋತಾಗಿ ಹೇಳ್ಕೊಡು ಅವನಿಗೆ ತಲೆಗೆ ಹತ್ಲಿ. ಅಜ್ಜಿ. ಚಂದಾಗಿ ಓದ್ಕೊರಿ. ಇಲ್ಲೇ ನಮ್ಮ ಕಟ್ಟೆ ಮೇಲೆ ಎಷ್ಟು ಚಂದ ಗಾಳಿ ಬರತೈತೆ. ಅದು ಬಿಟ್ಟು ಓದ್ಕೊಳ್ಳೋದು ಬರ್ಕೊಳ್ಳೋದು ಪಟ 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 ಮುಚ್ಚಿಟ್ಟು ಹೋಗ್ಬಿಡ್ತಾರೆ ಬೇರೆಯವ್ರ ಕಟ್ಟೆ ಮೇಲೆ ಆಟ ಆಡಕ್ಕೆ. ಅಲ್ಲಿ ಆಟ ಆಡ್ತಾರೋ ಏನು, ಎಲ್ಲೆಲ್ಲಿ ಹೋಗ್ತಾರೋ, ನಾವೇನು ನೋಡಕ್ಕೆ ಹೋಗ್ತೀವ ಹೇಳು? ಅದಕ್ಕೆ ಇಲ್ಲೇ ಕಟ್ಟೆ ಮೇಲೆ ಆಟ ಆಡ್ರಿ. ಹಿಂದ್ಗಡೆ ಅವು ತೆಂಗಿನ ಚಿಪ್ಪು, ಅವಲಕ್ಕಿ ಎಲೆ ಅವಲಕ್ಕಿ ಮಾಡೋದು ಎಲ್ಲ ಏನೇನೋ ಇದಾವೆ. ಟೊಮೆಟೊ ಸಣ್ಣ ಸಣ್ಣ ಟೊಮೆಟೊ ಬಿಟ್ಟಿದ್ದಾವೆ ನೋಡಿ, ಅವು ತೊಗೊಂಡು ಬಂದು ಸಾರು ಮಾಡೋದು. ಕಟ್ಟಿಗೆ ಸಣ್ಣ ಸಣ್ಣ ಒಂದು ಒಲೆ ಮಾಡಿಲ್ಲಿ ಎಷ್ಟು ಚಂದ ಆಟ ಆಡ್ತಿದ್ವಿ ನಾವೆಲ್ಲ. ಈ ಹುಡುಗರಿಗೆ ಏನೇನು ಗೊತ್ತಿಲ್ಲ, ಪುಸ್ತಕ ಮುಚ್ಚಿಡೋದು, ಬರೀ ಬೇರೆಯವ್ರ ಕಡೆಯಿಂದ ಬಾವಿ ಕೆರೆ ಹೊಲ ಅಡ್ಡಾಡಕ್ಕೆ ಹೋಗೋದು. ಗುಂಡ ಈಗ ಹೇಳತ್ತೀನಿ ನೋಡು, ಬರ್ಕೊಳ್ಳೋದು ಓದ್ಕೊಳ್ಳೋದಾದ್ರೆ ಇಲ್ಲೇ ನಮ್ಮ ಕಟ್ಟೆ ಮೇಲೆ ಆಟ ಆಡ್ಬೇಕು. ಇಲ್ಲಿಂದ ಕದ್ಲಿದ್ರೆ ಸಾಯಂಕಾಲ ಬಿಸಿ ಬಿಸಿ ಕಡುಬ. ಅಜ್ಜಿ ಕಡುಬು ಮಾಡ್ತೈತಂತೆ ಪುಟ್ಟಿ. ಸುಮ್ಮನೆ ಓದ್ಕೊಳ್ಳೋ ಗುಂಡ, ಬಿಸಿ ಬಿಸಿ ಕಡುಬು ಬಂದ್ರೆ ಅಜ್ಜಿ ಹೇಳೋದು ಬಿಸಿ ಬಿಸಿ ಏಟ್ ಕೊಡ್ತೈತಂತೆ. ಇಲ್ಲ ಪುಟ್ಟಿ, ನನ್ನ ಕಿವಿಯಾರೆ ಕೇಳಿಸ್ಕೊಂಡೇನಿ, ಬಿಸಿ ಬಿಸಿ ಕಡುಬು ಬಂತು. ಗುಂಡ, ಬಿಸಿ ಬಿಸಿ ಕಡುಬು ಬಂದ್ರೆ ಅಜ್ಜಿ ಭಾಷೆಯಲ್ಲಿ ಬಿಸಿ ಬಿಸಿ ಏಟ್ ಅಂತ ಅರ್ಥ. ಹೌದಾ ಪುಟ್ಟಿ? ಶಿವ ಶಿವ ಶಿವ, ಏನು ಸೆಕೆ ಆಗತ್ತೈತವ ಇವತ್ತಿದ್ದು. ಜಲ್ದಿನ ಮಳೆ ಬರ್ತೈತೆ ನೋಡಿ. ರಾಜುಗೆ ಫೋನ್ ಮಾಡಿ ಹೇಳ್ಬೇಕು ಜಲ್ದಿ ಬಾರಪ್ಪಯ್ಯ ಅಂತ. ಮತ್ತು ಮಳೆ ಬಂದ್ರೆ ಗಾಳಿ ಮಳೆಯೊಳಗೆ ಎಲ್ಲಿರ್ತಾನ? ಫ್ರೆಂಡ್ ಜೋಡಿ ಹೋಗ್ತೇನಂತ ಹೇಳಿದ, ಅದಕ್ಕೆ ನೆನಪು ಮಾಡಿ BP ಗುಳಿಗೆ ಖಾಲಿ ಆಗಿದ್ದ ತೊಗೊಂಡು ಬಾರಪ್ಪಯ್ಯ ಅಂತ ಹೇಳಿನಿ. ನೋಡ್ಬೇಕು ಏನೇನು ಮಾಡ್ತಾನೆ. ಇಲ್ಲ ಫೋನ್ ಮಾಡಿದ್ರೆ ಹೇಳ್ದಂಗೆ BP ಗುಳಿಗೆ ಮತ್ತು ಏಲಕ್ಕಿ ಬಾಳೆಹಣ್ಣು ಹುಡುಗರು ತಿಂತಾರೆ, ಏಲಕ್ಕಿ ಬಾಳೆಹಣ್ಣು ಒಂದು ಡಜನ್ ತೊಗೊಂಡು ಬಾ ಅಂತೇಳಿ. ಅಷ್ಟೇ ಅಲ್ಲ ಮತ್ತೇನು ತೊಗೊಂಡು ಬರೋದೈತಿ? ಅಷ್ಟೇ ರೀ. ಒಳಗೋಗಿ ಅಡುಗೆ ಮನ್ಯಾಗ ನೋಡಿ ಹೇಳವನಿಗೆ ಏನೇನಿಲ್ಲ ಖಾಲಿ ಆಗೈತೆ ಎಲ್ಲ ತರಕ್ಕೆ ತೊಗೊಂಡು ಬರ್ತಾನೆ. ಮತ್ತು ಆಗಲೆಲ್ಲ ತರಕ್ಕೂ ಆಗಲ್ಲವ, ಇಲ್ಲಿ ಅಂಗಡಿಯಾಗ ಎಲ್ಲ ರೇಟ್ ಹೇಳ್ತಾರೆ. ಅದಕ್ಕೆ ಹಿಂಗೆ ಪೇಟೆಗೆ ಹೋದಾಗ ಒಂದೊಂದು KG 2-2 KG ಗಟ್ಟಲೆ ತೊಗೊಂಡು ಬಂದು ಇಟ್ಕೊಂಡ್ರೆ ಭಾಳ ದಿನ ಆದರೂ ಬರ್ತೈತೆ. ಅವರು ಮತ್ತು ಅಲ್ಲಿಂದ ತೊಗೊಂಡು ಬಂದು ಇಲ್ಲಿ ಮಾರ್ತಾರೆ, ಮತ್ತು ಅವರಿಗೂ ₹1 ಲಾಭ ಬೇಕಲ್ಲ, ಅದಕ್ಕೆ ₹1 ಹೆಚ್ಚಿಗೆ ಹೇಳಿ ಹೇಳ್ತಾರೆ. ಅದಕ್ಕೆ ಸಕ್ಕರೆ ಚಹಾ ಪುಡಿ ಮತ್ತು ಇವು ಸಾಸಿವೆ ಜೀರಿಗೆ ಏನೇನು ಖಾಲಿ ಆಗೈತೆ ಎಲ್ಲ ಹೇಳವನಿಗೆ ತೊಗೊಂಡು ಬರ್ತಾನೆ. ಇನ್ನೊಂದವ ಹಿಂಗಿನ ಡಬ್ಬಿ, ಒಂದು ಸಣ್ಣ ಡಬ್ಬಿ ತೊಗೊಂಡು ಬರೋಕೆ. ಮತ್ತು ಈಗ ಗೊಟ್ಟೆ ಆದ್ರೆ ನಮ್ಮ ಮಾವಿನಕಾಯಿ ದೊಡ್ಡವಾದ್ರೆ ಇವು ಉಪ್ಪಿನಕಾಯಿ ಹಾಕ್ಬೇಕಲ್ಲ, ಸ್ವಾತಿಗೊಂದು ಬರ್ನಿ ಬೇಕಂತ ನಮ್ಗೊಂದು ಬರ್ನಿ ಹಾಕೊಂಡು ಒಂದು ವರ್ಷ ಪೂರ್ತಿ ಏನೇನಾಗಲ್ಲ. ಇವು ಎಳೆವಿದಾವ, ಏನು ಹಿಂಗೆ ನೆಂಚ್ಕೊಳಕ್ಕೆ ಅಪ್ಪೂಟ ಇಲ್ಲ ಅಂತ ತರಕ್ಕೆ ಹೇಳಿನಿ. ಎಲ್ಲ ನಿಮ್ಮ ಮಾವ ನೋಡಿ ಎಳೆದ ಕಿತ್ಕೊಂಡು ಬಂದೈತೆ. ಹೇಳಿನಿ ಮಾವಿನ ಮರದಾಗ ದೊಡ್ಡ ದೊಡ್ಡ ಇರೋ ನೋಡಿ ಕಿತ್ಕೊಂಡು ಬಾರಪ್ಪ ಅಂತ ಹೇಳಿನಿ. ಆದರೆ ಎಲ್ಲ ನೋಡಿ ಇವು ಸಣ್ಣ ಸಣ್ಣ ಮಾವಿನಕಾಯಿ ತೊಗೊಂಡು ಬಂದೈತೆ. ಇವು ಪ್ಯಾರ್ಲೆಯನ್ನು 2 ಇದಾವೆ. ಅವ್ರದ್ದು ಓದೋದಾದ್ರೆ ಕೊಡ, ಆಮೇಲೆ ಉಪ್ಪು ಖಾರ ಹಾಕಿ ಕಟ್ ಮಾಡಿ ಕೊಡೋರಿ. ಈಗ ಹೇಳ್ಬೇಡ, ಮತ್ತು ಈಗ ಓದೋದು ಬಿಟ್ಟು ಬಂದು ತಿಂತಾರೆ ನೋಡಿ. ಆಯ್ತವ, ತೊಗೊಂಡೋಗ್ಲಾ ನಾನು ಬರ್ತೀನಿ ರೀ. ಏನೇನು ಖಾಲಿ ಆಗೈತೆ ನೋಡಿ ಫೋನ್ ಮಾಡ್ತೀನಿ ರೀ ಆಮೇಲೆ.
ಹ್ಞೂ ಆಯ್ತು ಬಾ ಹಂಗಾದ್ರೆ. ಗಂಗಾ ಇರು ಒಂದು ಸ್ವಲ್ಪ ನಮ್ಮ ಸಬ್ಸ್ಕ್ರೈಬರ್ಸಿಗೆ ಮಾತಾಡ್ಸ್ಬಿಡ್ತೀನಿ ನಾವು ಭಾಳ ದಿನ ಆಯ್ತು. ಹ್ಞೂ ಆಯ್ತು ರೀ ಅತ್ತೆ. ಹ್ಞೂ ಎಲ್ಲರೂ ಹೇಗಿದ್ದೀರಿ? ನಾನು ರೀ ಅಪ್ಪ ಗಿರ್ಜಕ್ಕ. ಮತ್ತು ಧ್ವನಿ ಚೇಂಜ್ ಆಗೈತಂತ ಯಾರೂ ಅನ್ಕೋಬೇಡ್ರಿ. ನಾನು ಗಿರಿಜಕ್ಕ, ನಿಮ್ಮ ಗಿರಿಜಕ್ಕ, ಗಂಗಾ ಅತ್ತೆ, ರಾಜು ಅಮ್ಮ, ಸಿದ್ದೇಗೌಡ್ರಿ ಹೆಂಡ್ತಿ. ಅದು ನೀರು ಚೇಂಜ್ ಆಗಿ ಧ್ವನಿ ಕುತ್ಕೊಂಡ್ಬಿಟ್ಟೈತ್ರಿ. ಅದಕ್ಕೆ ಮತ್ತೆ ಬೇರೆ ಯಾರೋ ಅನ್ಕೋಬೇಡ್ರಿ, ನಾನೇ ರೀ ವಿಡಿಯೋ ಮಾಡ್ತಾ ಇರೋದು. ಮತ್ತು ಎಲ್ಲರೂ ಆರಾಮಿದ್ದೀರಿ? ನಾನಂತೂ ಆರಾಮಿದ್ದೀನಿ ನೋಡ್ರಿ. ಏನು ನೀರು ಚೇಂಜ್ ಆಗಿ ನಮ್ಮ ಅತ್ತೆ ಊರಿಗೆ ಅಲ್ಲಿ ಇಲ್ಲಿ ಅಡ್ಡಾಡಿ ಒಂದು ಸ್ವಲ್ಪ ನೀರು ಕುಡ್ದು ಗಂಟ್ಲು ಚೇಂಜ್ ಆಗಿಬಿಟ್ಟೈತ್ರಿ. ಗಂಟ್ಲು ಸರಿ ಹೋಗ್ತೈತೆ. ಮಾಡ್ತೀನಿ ವಿಡಿಯೋ. ಭಾಳ ದಿನ ಆಯ್ತು ಒಂದು ಚಿಕ್ಕ ವಿಡಿಯೋ ಮಾಡಿಬಿಡೋಣ ಅಂತ ವಿಡಿಯೋ ಮಾಡತ್ತೀನಿ ನೋಡ್ರಿ. ಯಾರ್ಯಾರೆಲ್ಲ ಮಿಸ್ ಮಾಡ್ಕೊಂಡ್ರಿ, ನಾನಂತರೂ ನಿಮ್ಮನ್ನು ಭಾಳ ಮಿಸ್ ಮಾಡ್ಕೊಂಡೆ ಅಪ್ಪ. ಮರ್ತಿಲ್ಲಲ್ಲ ಮತ್ತೆ ಹೆಂಗೆ ಮರಿತೀರಿ ಹೇಳ್ರಿ? ನಾನು ಅವಾಗ ನಿಮ್ಮನ್ನು ನೆನ್ಸಕ್ಕಂತಾನೆ ಲೈವ್ ಬರತ್ತಿದ್ನಿ ರೀ. ಲೈವ್ ಒಳಗೆ ಲೈವ್ ವಿಡಿಯೋ ಒಂದೊಂದು ಅಪ್ಲೋಡ್ ಮಾಡೀನಿ. ಚಿಕ್ಕ ಚಿಕ್ಕವು ಇರೋ ವಿಡಿಯೋ ಅಪ್ಲೋಡ್ ಮಾಡೀನಿ ರೀ. ಅವು 25 ನಿಮಿಷ 30 ನಿಮಿಷದ ವಿಡಿಯೋ ಲೈವ್ ವಿಡಿಯೋ ಅಪ್ಲೋಡ್ ಆಗಿಲ್ಲ ರೀ. ಯಾಕಂದ್ರೆ ನೆಟ್ ಭಾಳ ಬೇಕು ರೀ, ಅದಕ್ಕೆ ವೈಫೈಯೇ ಬೇಕು. ಅದಕ್ಕೆ ನಾನು ಮತ್ತು ಅವು ಎಲ್ಲ ಪ್ರೈವೇಟಲ್ಲಿ ಇಟ್ಟಿದ್ದೀನಿ ರೀ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಿದಾರ ಗಂಗಾ ಅವರು. ಈಗ ರಜೆ ಬಿಟ್ಟೈತಲ್ಲ, ಮತ್ತು ಅವರು ಅಜ್ಜಿ ಊರಿಗೆ ಅಮ್ಮನೂರಿಗೆ ಎಲ್ಲಾದ್ರೂ ಟ್ರಿಪ್ ಗಿಪ್ ಹೋಗಿರ್ತಾರೆ ಹೌದಲ್ರಿ? ಎಲ್ಲೆಲ್ಲಿಂದ ವಿಡಿಯೋ ನೋಡತ್ತೀರಿ, ಯಾವ್ಯಾವ ಊರಿಗೆ ಹೋಗಿದ್ದೀರಿ ಅಂತ ಕಾಮೆಂಟ್ ಮಾಡಿರಿ ನನಗೆ. ಎಲ್ಲಾದ್ರೂ ಹೋಗ್ರಿ ಅಪ್ಪ, ನಿಮ್ಮ ಹುಷಾರಲ್ಲಿ ನೀವು ಇರ್ರಿ. ಕರ್ನಾಟಕದೊಳಗೆ ಎಷ್ಟೊಂದು ಚಲೋ ಚಲೋ ಪ್ಲೇಸ್ ಇದಾವೆ, ಎಲ್ಲ ನೋಡ್ರಿ. ಎಲ್ಲೋ ಹೊರದೇಶದೊಳಗೆ ಹೋಗಿ ಸೇಫ್ಟಿ ಇಲ್ಲದೆ ಇರೋ ಜಾಗಕ್ಕೆ ಹೋಗಿ ಪ್ರಾಣ ಕಳ್ಕೊಂಡು ಬರೋದು ಯಾಕೆ ಬೇಕ್ರಿ? ಎಂಜಾಯ್ ಮಾಡಕ್ಕಂತ ಹೋಗಿ ನೋಡ್ರಿ. ಮೊನ್ನೆ ಯಾವುದದು ಊರು ಗಂಗಾ? ಪಹಲ್ಗಾಮ್ ರೀ ಅತ್ತೆ. ಹ್ಞೂ ಅದವ್ರು ನೋಡ್ರಿ ಫ್ರೆಂಡ್ಸ್, ಪಹಲ್ಗಾಮ್ ಅಂತ. ಅಲ್ಲಿ ಇದ್ದಕ್ಕಿದ್ದಾಗ ಬಂದು ಟೆರರಿಸ್ಟ್ಗಳು ಅಟ್ಯಾಕ್ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಏನು ಬಂದಿತ್ತು ದೊಡ್ಡ ರೋಗ ಪಾಪ. ಶಾಲೆ ಸುಟ್ಟೆ ಐತಂತ ಅಡ್ಡಾಡಕ್ಕೆ ಹೋಗಿರ್ತಾರೆ ಮಕ್ಳಿಗೆ ಕರ್ಕೊಂಡು. ಮತ್ತು ಹೊಸ್ದಾಗಿ ಮದುವೆ ಆದವರು ಹನಿಮೂನಿಗೆ ಹೋಗಿರ್ತಾರೆ. ಎಲ್ಲರೂ ಬೇರೆ ಬೇರೆ ಇವಾಗ ನೋಡ್ಬೇಕಂತ ಎಲ್ಲರಿಗೂ ಆಸೆ ಇದ್ದೇ ಇರ್ತೈತ್ರಿ. ಇಲ್ಲೆಲ್ಲೋ ಹತ್ರಕ್ಕೆ ಈಗ ನಮ್ಮ ಕರ್ನಾಟಕದೊಳಗೆ ಹಿಮ ಅಂತೂ ಬೀಳಲ್ರಿ. ಹಿಮ ಬೀಳೋದು ನೋಡೋಕೆ ಜಮ್ಮು ಕಾಶ್ಮೀರಾಗ ಹೋಗ್ಬೇಕು. ಅದಕ್ಕೆ ಒಂದು ಸಲ ಸಾಯೋ ಮೊದಲು ಎಲ್ಲ ಪ್ಲೇಸ್ಗಳು ನೋಡ್ಬೇಕಂತ ಆಸೆ ಇರ್ತದಂತ ಹೋಗಿದ್ದಾರೆ. ಆದ್ರೆ ಯಾರಿಗೆ ಗೊತ್ತಿರ್ತೈತ್ರಿ ಹಿಂಗೆ ಆಗ್ತೈತಂತ. ಪಾಪ ಅವ್ರು ಎಂಜಾಯ್ ಮಾಡ್ತಿದ್ರು, ಇದ್ದಕ್ಕಿದ್ದಾಗ ಬಂದು ಶೂಟ್ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಬರಲಿ, ಅವ್ರಿಗೆ ದೊಡ್ಡ ರೋಗ, ಅವ್ರಿಗೆ ಸುಮ್ಮನೆ ಬಿಡಬಾರ್ದ್ರಿ ನಮ್ಮ ಸರ್ಕಾರದವರು. ಎಷ್ಟು ಸಂಕಟ ಆಗ್ತೈತಂದ್ರೆ ಪಾಪ ಮನೆಯಿಂದ ಖುಷಿ ಖುಷಿಯಾಗಿ ಟ್ರಿಪ್ಪು ಎಂಜಾಯ್ ಮಾಡ್ಕೊಂಡು ಬರೋಕ್ಕೆ ಹೊರಟವ್ರಿ ಪಾಪ. ಆ ಒಂದು ಪಹಲ್ಗಾಮ್ ಅನ್ನೋ ಊರಲ್ಲಿ ಎಂಜಾಯ್ ಮಾಡ್ತಿದ್ರು. ಅಲ್ಲಿ ಇಂಥ ಒಂದು ದುರ್ಘಟನೆ ನಡೀತೈತಂತ ಅವ್ರ ಮನಸ್ಸಲ್ಲೂ ಅನ್ಕೊಂಡಿರಲ್ರಿ. ಯಾಕಂತಂದ್ರೆ ಎಂಜಾಯ್ ಮಾಡತ್ತಾರಿ, ಎಲ್ಲಿಂದನೋ ಬಂದು ಶೂಟ್ ಮಾಡ್ತಾರಂತಂದ್ರೆ ಏನ್ರಿ ನಾವು ಇದು ಪಿಕ್ಚರ್ ಒಳಗೆ ನೋಡ್ದಂಗೆ ಆಗತ್ತೈತ್ರಿ. ಪಿಕ್ಚರ್ ಒಳಗೆ ನೋಡತ್ತಿದ್ವಿ, ಈಗ ರಿಯಲ್ ಲೈಫಲ್ಲಿ ನೋಡತ್ತೀವಿ ಅಂತಂದ್ರೆ ಅಲ್ಲಿನ ಒಂದು ಸರ್ಕಾರ ಎಷ್ಟು ಬಿಗಿ ಭದ್ರತೆ ಇಟ್ಟೈತಂತ ಇದ್ರ ಮೇಲೇನೋ ಗೊತ್ತಾಕೈತೆ. ನೀವು ಎಲ್ಲಿ ಹೋಗ್ತೀರಿ ಅಲ್ಲಿ ಸ್ವಲ್ಪ ಹುಷಾರಾಗಿರ್ರಿ. ಯಾರಿಗೂ ಗೊತ್ತಿರಲ್ಲ ಯಾವ ಟೈಮಲ್ಲಿ ಎಲ್ಲಿಂದನೂ ಬಂದು ಶೂಟ್ ಮಾಡ್ತಾರಂತ. ಇವಾಗ ಈ ಘಟನೆ ನಡೆದಿದ್ದ ಮೇಲೇನ ಗೊತ್ತಾಗತೈತೆ. ಎಂಜಾಯ್ ಮಾಡಿರಿ, ಆದಷ್ಟು ಹುಷಾರಾಗಿರ್ರಿ. ಇಂಥ ಘಟನೆಗಳು ಇನ್ನು ಮುಂದೆ ನಡಿಬಾರ್ದು, ನಡೆಯೋಕ್ಕೂ ಬಿಡಬಾರ್ದು ಅಂತ ಸರ್ಕಾರಕ್ಕೆ ಮನವಿ ಮಾಡ್ಕೋತೀನಿ ರೀ. ಈ ಘಟನೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನನಗೆ ಕಾಮೆಂಟ್ ಮೂಲಕ ತಿಳಿಸ್ರಿ. ಬನ್ನಿರಿ ವಿಡಿಯೋ ಇನ್ನೂ ಸ್ವಲ್ಪ ಮುಂದುವರಿಸಿ ವಿಡಿಯೋನ ಮುಗಿಸ್ತೀನಿ ರೀ ನಾನು. ಗಂಗಾ ಏಳಿಗೆ ಮನೆ ಪುಟ್ಟಿ ಒಳಗಿತ್ತು, ಏನೇನು ಖಾಲಿ ಆಗೈತೆ ನೋಡಿ ರಾಜುಗೆ ಫೋನ್ ಮಾಡಿ ತರ್ಸು. ನೋಡಿ ಹುಡುಗಾತೈತೆ ಮತ್ತು ಬಂದುಬಿಡ್ತಾನೆ ನೋಡಿ. ಈಗ 5 ನಿಮಿಷಕ್ಕೆ ಜಲ್ದಿ ಫೋನ್ ಮಾಡಿ ಹೇಳಿ ಹಿಂಗಿನ ಡಬ್ಬಿ ಒಂದು ಹೇಳಿ. ನಾನು ಸುಶೀಲಾ ಮನೆಗೆ ಹೋಗಿ ಬರ್ತೀನವ. ಒಂದೊಂದು ಗಿಡಕ್ಕೆ ಬದನೆಕಾಯಿ 1-2 kg ಬಿಡತ್ತವ. ಬೀಜಕ್ಕೆ ಒಂದು ಬದನೆಕಾಯಿ ಬಿಡಂತ ಹೇಳಿದ್ನಿ, ಏನು ಬಿಟ್ಟಿದ್ದಾಳೆ ಇಲ್ಲ ಕೇಳಿ ನೋಡಿ ಬರ್ತೀನಿ. ತೊಗೊಂಡು ಬಂದು ಈಗ ಮಳೆ ಬರ್ಬೇಕಾದ್ರನ ಹಾಕ್ಬೇಕದು, ಅಂದ್ರೆ ಸಸಿ ಚಲೋ ಹುಡ್ತಾವ. ನೋಡೋಣ ಹೋಗಿ ಬರ್ತೀನಿ. ಇಟ್ಟು ಫೋನ್ ಮಾಡಿ ಹುಡುಗರಿಗೆ ಪ್ಯಾರ್ಲೇನು ಸ್ವಲ್ಪ ಕಟ್ ಮಾಡಿಕೊಡು, ಉಪ್ಪು ಖಾರ ಹಾಕ್ಕೊಡು ತಿಂತಾವ. ಸಾಕು ಎದ್ದೇಳು ಅಂತೇಳಿ. ಗುಂಡಾ ಪುಟ್ಟಿ ಸಾಕು ಎದ್ದೇಳು ರೂಪಾಯ. ಆಯ್ತು ರೀ ಅತ್ತೆ. ಗಂಗಾ ಇದು ತಗೋ ಚಸ್ಮಾ, ನೆನಪು ಮಾಡಿ ನೀನೇ ಇಡು, ಕೇಳ್ದಾಗ ಕೊಡು ಅಂತ ನಾನಿಟ್ರೆ ಮತ್ತೆ ಸಿಗೋದೇ ಇಲ್ಲ. ಇದು ತಗೋ ಇದು. ಸುಶೀಲಾ, ಓ ಸುಶೀಲಾ, ನಾನು ಯಾರು ಕೂಗಾತಾರ ಅನ್ನತೀನಿ. ಗಿರ್ಜಕ್ಕ ಏನು ಬಾರಕ್ಕ? ಬರತೀನಿ ರವ. ಮನೆಯೊಳಗೆ ಹೋಗಿದ್ನಿ, ನಿಮ್ಮ ಅತ್ತೆ ಹಿತ್ತಲ ಕಡೆ ಇರ್ಬೇಕು ನೋಡಂದ್ಲು, ಅದಕ್ಕೆ ಹಿತ್ತಲ ಕಡೆಗೆ ಬಂದಿ ನೋಡು. ಹೌದೇನಕ್ಕ, ನಾನು ಈಗಿಂದ ಬನ್ನಿ ನೋಡು. ಮಳೆ ಮೋಡ ಆಗಿತ್ತು, ಮತ್ತು ಈ ಗಾಳಿಗೆ ಬಟ್ಟೆ ಗಿಟ್ಟೆ ಹಾರು ಹೋಗಿದ್ದಾವೆ ತಗೊಂಡು ಹೋಗಕ್ಕಂತ ಬನ್ನಿ. ಹೌದೇನು? ತಕ್ಕೊಳವ, ಮಳೆ ಮೋಡ ಆಗೈತೆ ನೋಡಿ, ಯಾವ ಕಡೆಯಿಂದ ಬರ್ತೈತಿದೆ ಅಂತ ಗೊತ್ತಾಗಲ್ಲ. ಬಟ್ಟೆ ತಕ್ಕೋ. ಇದು ಬೀಜಕ್ಕೊಂದು ಬದನೆಕಾಯಿ ಬಿಡಂತ ಹೇಳಿದ್ನಿ, ಬಿಟ್ಟಿದ್ದಿ? ಬದನೆಕಾಯಿ ಹ್ಞೂನಕ್ಕ, ಬದನೆಕಾಯಿ ಬೀಜಕ್ಕೆ ಬಿಟ್ಟಿದ್ನಿ. ಅವು ಎಲ್ಲ ಬೀಜ ತೆಗೆದು ಒಣಗಿಸಿಟ್ಟಿನಿ. ಕೊಡ್ಬೇಕೀಗ? ಕೊಡು ನೋಡೋಣ, ಹಾಕ್ತೀನಿ. ಈಗ ಮಳೆ ಬರ್ಬೇಕಾದ್ರನ ಹಾಕ್ಬೇಕದು. ಕೊಡು. ಮತ್ತು ಇದು ಪಾಲಕ್ ಸೊಪ್ಪಿಂದು, ಕಿರಿಕ್ಸಾಲಿ ಸೊಪ್ಪಿಂದು ಬೀಜ ಬೇಕಂತ ಹೇಳಿದೆ ಅಲ್ಲ, ನನಗೂ ತೊಗೊಂಡು ಬರೋಕೆ ನೆನಪು ಬರಲಿಲ್ಲವ. ನೋಡಿ ಸಂಜೆ ಮುಂದೆ ಹಂಗೆ ಅಡ್ಡಾಡ್ಕೊಂತ ಬಂದ್ರೆ ಬಾ, ಕೊಡ್ತೀನಂತ. ಆಯ್ತು ತಗೊಳಕ ಕೊಡು ಅಂತ. ಈಗೇನು ಅರ್ಜೆಂಟ್ ಇಲ್ಲ, ಇರು ಬಟ್ಟೆ ತಗೋತೀನಿ. ಒಳಗೆ ಬಾ ಹೋಗೋಣ. ಒಳಗದು ಏನು ಬರಲ್ಲವ, ಈಗ ನಿಮ್ಮ ಅತ್ತೆ ಕುತ್ಕೊಂಡೈತೆ. ಎಲ್ಲಿದ್ದು ಹಚ್ಚಿದ್ದಿ? ಹೋಗಿ ಬೀಜ ತೊಗೊಂಡು ಹೋಗಿ ಬಟ್ಟೆ ತಗೋತೀನಿ ನಾನು.
ಇದ್ರೆ ಇರ್ತದ ಬಾರಕ್ಕ, ಏನು ಕೊಂಬಂದೈತೆ ನಮ್ಮ ಅತ್ತೆಗೆ. ಬಾ ಚಾ ಮಾಡ್ತೀನಿ, ಚಾ ಕುಡ್ದು ಹೋಗುವಂತೆ. ಹಂಗಲ್ಲ, ಈಗ ಬರ್ತಿದ್ನಿ, ಉಪ್ಪಿನಕಾಯಿ ಹಾಕ್ಬೇಕು, ಅರ್ಜೆಂಟ್ ಐತೆ, ಅದಕ್ಕೆ ಹೋಗತ್ತೀನಿ, ಜಲ್ದಿ ಕೊಡು ಹೋಗ್ತೀನಿ. ಏನೋ ಉಪ್ಪಿನಕಾಯಿ ಹಾಕತ್ತೀರಿ? ಮೊನ್ನೆ ಕೇಳಿದ್ರೆ ಸಣ್ಣ ಸಣ್ಣ ಮಾವಿನಕಾಯಿ ಇದಾವೆ, ಇನ್ನೂ ಲೇಟ್ ನಾವು ಉಪ್ಪಿನಕಾಯಿ ಹಾಕೋದನ್ನತ್ತಿದ್ದೆ. ಅಯ್ಯೋ, ಎಲ್ಲ ಎಳೆವ ಮಾವಿನಕಾಯಿ ಕಿತ್ಕೊಂಡು ಬಂದೈತೆ. ಈಗ ನಾವು ಆ ಉಪ್ಪಿನಕಾಯಿ ಹಾಕತ್ತಿಲ್ಲ, ಈಗ ಊಟ ನೆಂಚ್ಕೊಳಕ್ಕೆ ಉಪ್ಪಿನಕಾಯಿ ಇದ್ದಿದ್ದಿಲ್ಲ, ಅದಕ್ಕೆ ಉಪ್ಪು ಖಾರ ಒಂದು ಸ್ವಲ್ಪ ಬೆಳ್ಳುಳ್ಳಿ ಜಜ್ಜಿ ಹಾಕಿ ಹಂಗೆ ಕಲಸಿಡತ್ತೀವಿ. ಅದಕ್ಕೆ ಅದನ್ನು ಹಾಕತ್ತೀವಿ. ಇಳಿಗೆ ಮನೆಯಿಂದ ಹಾಕೋದು ಇನ್ನೂ ಲೇಟ್ ನಮ್ದು. ನಿಮ್ದು ಹಾಕಿದ್ದೀರೇನೋ? ಇದು ಹಾಕಿದ್ರೆ ಕೊಡು ನೋಡೋಣ, ಹೆಂಗೆ ಹಾಕಿದ್ದೀರಿ? ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಆಗೈತೇನಿಲ್ಲ ನೋಡ್ತೀನಿ. ಹೌದೇನು? ನಾವು ಹಾಕಿಲ್ಲಕ್ಕ, ಇನ್ನೂ ಹಾಕಿದ್ರೆ ಮೊದಲು ನಿನಗೆ ತಂದು ಕೊಡ್ತೀನಿ ತಗೋ. ಮೊನ್ನೆಯಿಂದ ಹೇಳತ್ತೀನಿ, ನೀರಲ್ಲಿ ಹಾಕಿಡಕ್ಕೆ ಮಾವಿನಕಾಯಿ ತೊಗೊಂಡು ಬರ್ರಿ ಹೋಗ್ರಿ ಅಂತಂದ್ರೆ ನಮ್ಮ ಮನೆಯವ್ರು ಕಿವ್ಯಾಗ ಹಾಕೊಳತ್ತಿಲ್ಲ. ಅದಕ್ಕೆ ಯಾವಾಗ ತಂದು ಕೊಡ್ತಾರೆ ನೋಡಿ ಆವಾಗ ಉಪ್ಪಿನಕಾಯಿ ಹಾಕೋದು, ಮತ್ತೆ ಏನು ಮಾಡೋದು. ಇವಾಗ ಸದ್ಯಕ್ಕೆ ಉಪ್ಪಿನಕಾಯಿ ನಿನ್ಗೆ ಬೇಕಂತಂದ್ರೆ ಒಂದು 4 ಮಾವಿನಕಾಯಿ ಉಳಿದಿದ್ದ ಕೊಟ್ಟು ಕಳಿಸ್ತೀನಿ ನೋಡು, ಗುಂಡನ ಕೈಯಲ್ಲಿ ಹಾಕೋ ಉಪ್ಪಿನಕಾಯಿ. ಆ ಉಪ್ಪಿನಕಾಯಿ ಹಾಕಕ್ಕೆ 1-2 ಮಾವಿನಕಾಯಿ ಇದ್ದೇ ಇರ್ತಾವಕ್ಕ. ನಾನು ಹೇಳೋದು ವರ್ಷ ಪೂರ್ತಿ ತಿನ್ನಕ್ಕೆ ಉಪ್ಪಿನಕಾಯಿ ಹಾಕ್ತೀನಿ ನೋಡು, ಅದನ್ನ ಹಾಕಕ್ಕೆ ಮಾವಿನಕಾಯಿ ತೊಗೊಂಡು ಬಾ ಅಂತಂದ್ರೆ ಕಿವ್ಯಾಗ ಹಾಕೊಳತ್ತಿಲ್ಲ. ಇರು ತಂದು ಕೊಡ್ತೀನಿ ನಿಂಗೆ, ಬೀಜ ಹೋಗುವಂತೆ. ಮತ್ತು ಇದು ಮಳೆ ಮಾಡೋ ಆಗೈತೆ, ನಾನು ಬಟ್ಟೆ ತೊಗೊಂಡು ಜಲ್ದಿ ಅಡುಗೆ ಮಾಡ್ಕೊಂಡ್ಬಿಡ್ಬೇಕು. ಮತ್ತು ಇದು ಕರೆಂಟ್ ಇರ್ತೈತೆ ಇಲ್ಲ ಗ್ಯಾರಂಟಿನೇ ಇಲ್ಲ. ಒಂದು ಸ್ವಲ್ಪ ಗಾಳಿ ಬೀಸಿದ್ರೆ ಸಾಕು ನೋಡು, ಕರೆಂಟ ತೆಗೆದು ಬಿಡ್ತಾನೆ. ಇರವ, ನಾನು ಹೋಗಿ ಉಪ್ಪಿನಕಾಯಿ ಹಾಕ್ತೀನಿ, ಅವಳು ಮತ್ತೆ ಅಡುಗೆ ಮಾಡೋದಿದ್ರೆ ಮಾಡ್ಕೊ ಅಂತ ಹೇಳ್ತೀನಿ. ಮತ್ತೆ ಹೂನಕ್ಕ, ಒಂಚೂರು ಗಾಳಿ ಬೀಸಿದ್ರೆ ಸಾಕು ನೋಡು, ಕರೆಂಟ ತೆಗೆದು ಬಿಡ್ತಾನೆ. ಇರು.